ಇಸ್ಪೀಟ್ ಆಡೋ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ನಡು ರಸ್ತೆಯಲ್ಲಿ ದೊಣ್ಣೆಗಳಿಂದ ಹೊಡೆದಾಡ್ಕೊಂಡಿದ್ದ ಯುವಕರ ಗುಂಪು ದೊಡ್ಡಬಳ್ಳಾಪುರ ತಾಲೂಕಿನ ಕಂಚಿಗನಾಳ ಗ್ರಾಮದಲ್ಲಾಗಿರೋ ಘಟನೆ ಇದು. ಇಸ್ಪೀಟ್ ಆಡೋ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಕಂಚಿಗನಾಳ ಗ್ರಾಮದಲ್ಲಿ ಇಸ್ಪೀಟ್ ವಿಚಾರಕ್ಕೆ ಎರಡು ಯುವಕರ ಗುಂಪು ಗಲಾಟೆ ಮಾಡಿಕೊಂಡಿರೋ ಘಟನೆಯಾಗಿದೆ. ಯುವಕರ ಮೇಲೆ ಬಿಡಿಗೆರೆ ಮತ್ತು ರಾಜಘಟ್ಟ ಯುವಕರು ಇದೀಗಾದ್ರೆ ಎರಡೂ ಗ್ರಾಮದ ಹುಡುಗರು ಗಲಾಟೆ ಮಾಡ್ಕೊಂಡಿರೋದು ಕುಡಿದ ಮತ್ತಿನಲ್ಲಿ ಯುವಕರ ನಡುವೆ ಕಿರಿಕಾಗಿದೆ. ಬಡಿದಾಟದ ಹಂತಕ್ಕೆ ಹೋಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈಗ ಮೊನ್ನೆ ಉಗಾದಿ ಇತ್ತು ಅಥವಾ ಯುಗಾದಿ ಅದಾದ್ಮೇಲೆ ಹೊಸದೊಡ್ಕು ಮಾಡಿದ್ರ ನಿನ್ನೆ ಆ ಟೈಮ್ನಲ್ಲಿ ತುಂಬಾ ಕಡೆ ಈ ರೀತಿಯ ಆಟಗಳನ್ನ ಆಡ್ತಿರ್ತಾರೆ. ಅದೊಂದು ರೀತಿ ಸಂಪ್ರದಾಯದ ರೀತಿಯಲ್ಲಿ ರೂಢಿಸ್ಕೊ ಬಂದಿರ್ತಾರೆ. ಕುಡಿತದ ನಶೆ ಹೆಚ್ಚಾದಾಗ ಯಾರಿಗೆ ಏನ್ ಮಾಡ್ತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ, ಕೈಗೆ ಏನ್ ತಗೊಂಡು ಹೊಡಿತಾ ಇದೀವಿ ಗೊತ್ತಾಗಿಲ್ಲ. ಮಾಹಿತಿ ನನ್ನ ಕಲೀಗ ಮಹೇಶ್ ನೀಡ್ತಾರೆ. ಮಹೇಶ್, ನೆನ್ನೆ ಹೊಸದೊಡ್ಕಿನ ಸಂದರ್ಭದಲ್ಲಿ ಆಗಿರೋದ ಅಥವಾ ಇವತ್ತ ಗಲಾಟೆ? ವಿದ್ಯಾ, ಏನು ನೆನ್ನೆ ಹೊಸದೊಡ್ಕು ನಡ್ಸ್ಕೊಂಡು ಏನೋ ಮನೇಲಿ ಬಾಡೂಟ ಎಲ್ಲ ಮಾಡ್ಕೊಂಡು ಏನು ಇಸ್ಪೀಟ್ ಆಡ್ಬೇಕಂತೇಳಿ ಏನೋ ಕಂಚಿಗನಾಳ ಏನ್ ಗ್ರಾಮ ಏನಿದೆ ಅದರ ಸಮೀಪ ಇರುವ ಏನೋ ಗ್ರಾಮಗಳ ಹುಡುಗರು ಅಲ್ಲಿ ಆಡ್ಲಿಕ್ಕೆ ಬಂದಿರ್ತಾರೆ. ಆ ಸಮಯದಲ್ಲಿ ಇಸ್ಪೀಟ್ ಎಲೆ ಆಡ್ತಾ ಎರಡು ಗುಂಪುಗಳ ನಡುವೆ ಅಂದ್ರೆ ಕಂಚಿಗನಾಳ ಊರಿನ ಜನತೆ ಮತ್ತೆ ಇನ್ನೊಂದು ಗ್ರಾಮ ಏನಿದೆ ರಾಜಘಟ್ಟ ಗ್ರಾಮ, ಬಿಡಿಗೆರೆ ಗ್ರಾಮ ಏನಿದೆ ಆ ಯುವಕರ ನಡುವೆ ಮಾತು ಬೆಳೆದು ಏನೋ ಕೈ ಮಿಲಾಯಿಸುವಷ್ಟು ಮಟ್ಟಿಗೆ ಹೋಗಿರುವಂತದ್ದು. ಮತ್ತೆ ಮಾತು ಬೆಳೆಸಿ ಮಾತಿನ ಚಕಮಕಿ ಕೂಡ ಆಗಿ ಎರಡು ಗುಂಪುಗಳ ನಡುವೆ ಕಾದಾಟ ಸಹ ಆಗಿರುವಂತದ್ದು. ಅಂದ್ರೆ ಅಲ್ಲಿ ಸಿಗುವಂತ ದೊಣ್ಣೆಗಳನ್ನ ಇಟ್ಕೊಂಡು ಏನು ಕಾದಾಡಿರುವಂತದ್ದು. ಅದರಲ್ಲಿ ಒಬ್ಬ ಕಂಚಿಗನಾಳ ಗ್ರಾಮ ಪಂಚಾಯತಿ ಸದಸ್ಯೆ ಏನಿದ್ದಾರೆ ಅವರ ಗಂಡನಿಗೂ ಏನು ಅವ್ರ ಮೇಲೇನೋ ಬಿಡಿಸ್ಲಿಕ್ಕೆ ಬಂದ ಅಂತ ವ್ಯಕ್ತಿಯ ಮೇಲೇನೋ ಹಲ್ಲೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಜಗಳಾಡೋ ಸಮಯದಲ್ಲಿ ಸಾಕಷ್ಟು ಅವಾಂತರ ಸಹ ಸೃಷ್ಟಿ ಆಗಿರುವಂತದ್ದು. ಏನಲ್ಲಿ ಆ ಜಗಳದಲ್ಲಿ ಏನು ಗಾಯಗೊಂಡಂತ ವ್ಯಕ್ತಿಗಳೇನಿದ್ದಾರೆ ಅವ್ರನ್ನ ಏನು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿ ಈಗ ಬೆಂಗಳೂರು ಅಂದ್ರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.